ಶ್ರೀ ಕ್ಷೇತ್ರ ಪುಣ್ಯಕ್ಷೇತ್ರ ರಾಮದೇವ್ರ ಕಟ್ಟೆ, ರಾಮದೇವ್ರ ಹಳ್ಳ, ಪೂರ್ವಧಾಮದಲ್ಲಿರುವಂತಹ ರಾಮದೇವ್ರ ಹಳ್ಳದ ಹತ್ರ ಬಂದೆ. ಈಗ ಬನ್ನಿ ದೇವ್ರ ದರ್ಶನ ಮಾಡೋಣ. ಸುಮಾರು ಗಾಡಿಗಳು ಬರ್ತಾ ಇದ್ದಾವೆ. ಈ ಥರ ಇದೆ ಜಾಗ, ಸುತ್ತ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲೂ ಏನೋ ಭವನ ಇದೆ, ಪಾರ್ಕಿಂಗ್ ಎಲ್ಲ ಜಾಗ ಇದೆ. ಹೋಗ್ತಾ ಇದ್ದೀವಿ, ಚೆನ್ನಾಗಿದೆ ಮಾತ್ರ. ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ದೇವಸ್ಥಾನಕ್ಕೆ. ನೋಡೋಣ ಬನ್ನಿ. ಮೆಟ್ಲುಗಳನ್ನ ಇಳ್ಕೊಂಡು ಹೋಗಬೇಕು. ಓಹೋ, ಕೋತಿ ನೋಡಿದ್ದು, ಕೋತಿ ಬಂದಿದ ತಕ್ಷಣ ಕೋತಿಗಳು ಸ್ವಾಗತ ಕೊಡ್ತಾ ಇದ್ದಾವೆ. ನೋಡಿ, ಚೆನ್ನಾಗಿದೆ ಮಾತ್ರ ಜಾಗ, ಪ್ಲೇಸ್ ನೋಡಿ. ಓಹೋ, ಮಂಗಗಳು ನೋಡಿ ಇಲ್ಲಿ ಆಟಗಳನ್ನ, ಬಾಳೆಹಣ್ಣು ಕಿತ್ಕೊಂಡು ಹೋಗ್ತಾಯಿದ್ದಾವೆ. ಬಾಳೆಹಣ್ಣು ತಿಂದು ಮೇಕತ್ತಾ ಇದೆ ನೋಡಿಲಿ. ಆಹಾ ಹಾ 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 ನೋಡಿಲಿ. ಇಲ್ಲೊಂದು 2-3 ಸುಮಾರು ಇದ್ದಾವೆ, 3-4 ಪೂಜೆ ಸಾಮಾನುಗಳು ಈ ಥರ ಇದೆ. ಇಳ್ಕೊಂಬರ್ಬೇಕು. ಶ್ರೀ ಹಳ್ಳದ ರಾಮೇಶ್ವರ ಫಸ್ಟ್ ಗುಡಿ ಇಲ್ಲಿ ಸಿಗುತ್ತೆ. ನೋಡಿ, ಫಸ್ಟ್ ಗುಡಿ ಸಿಗುತ್ತೆ ಇಲ್ಲಿ. ಮೊದಲು ಗಣೇಶನ ಗುಡಿ ಸಿಗುತ್ತೆ ಇಲ್ಲಿ ನವಗ್ರಹ, ಶಿವಲಿಂಗ, ನಂದಿ ಎಲ್ಲ ಇಲ್ಲೇ ಇದೆ, ನೋಡ್ತಾ ಇರ್ಬೋದು. ಇಲ್ಲಿಂದ ಮುಂದಕ್ಕೆ ಹೋಗೋಣ. ಚೆನ್ನಾಗಿದೆ ಗುರು, ಒಂಥರ ದೇವಸ್ಥಾನ ಪೀಸ್ಫುಲ್ಲಾಗಿ. ಒಳಗಡೆ ಎಲ್ಲ ರಾಮಲಿಂಗ, ಚೌಡೇಶ್ವರಿ ದೇವಿ ಒಳಗಡೆ ಇದೆ. ಕಾಲು ತೊಳ್ಕೊಳ್ಳೋಣ. ಇಲ್ಲಿ ಕಾಲು ತೊಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೀರು ಇಕ್ಕತ್ತಿದ್ದಾರೆ, ಕಾಲಿಗೆ ನೀರು ಹಾಕತ್ತಿದ್ದಾರೆ. ಎಲ್ಲರಿಗೂ ನೀರು ಹಾಕಿ ಕಳಿಸ್ತಾರೆ ನೀರಳದಲ್ಲಿ. ಬನ್ನಿ ಒಳಗಡೆ ತಾಯಿ ದರ್ಶನ ಮಾಡೋಣ. ಈಗ ಒಳಗಡೆ ಬಂದಾಯಿತು. ಬಂದಿದ ತಕ್ಷಣ ಆಂಜನೇಯ ಸ್ಟ್ಯಾಚು. ನೋಡಿದ್ರಲ್ಲ, ಬಂದಿದ ತಕ್ಷಣ ಹಿಂಗೆ ಎಂಟ್ರೆನ್ಸ್ ಇದು ನೋಡ್ತಾ ಇರ್ಬೋದು. ಒಳಗಡೆ ಎಂಟ್ರೆನ್ಸ್ ಒಳಗಡೆ ಇನ್ನು ಪೂಜೆ ನಡೀತಾ ಇದ್ದೀವಿ. ಇನ್ನು ಪೂಜೆಗಳು ನಡೆಸ್ತಾ ಇದ್ದಾರೆ. ಒಳಗಡೆ ಬಂದಿದ ತಕ್ಷಣ ನಮಗೆ ಸಿಗದೆ ಈ ಥರ ಕಾಣಕ್ಕೆ ಸಿಗುತ್ತೆ, ನೋಡ್ತಾ ಇರ್ಬೋದು. ರಾಮಲಿಂಗೇಶ್ವರ ಯಾವಾಗ ಇದಾಗಿದ್ದು? ರಾಮಲಿಂಗೇಶ್ವರ ಸಾಹೇಬ್ ಬಂದು ರಾಮನ ಕಾಲದಿದ್ದು. ಶ್ರೀರಾಮಚಂದ್ರ ಇಲ್ಲಿ ವನವಾಸಕ್ಕೆ ಬಂದಾಗ ಅವ್ರ ಪಾಪ ವಿಮೋಚನೆಗೋಸ್ಕರ ಇಲ್ಲಿ ರಾಮೇಶ್ವರನ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಒಂದು ವಾಡಿಕೆ ಇದೆ. ಯಾವಾಗಲಿಂದ ಪೂಜೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ? ಯಾವ ಥರ ಪೂಜೆ ಬಂದು ವಿಶೇಷ ಪೂಜೆ ಬಂದು ಸೋಮವಾರ, ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ಇನ್ನು ಪೌರ್ಣಮಿ, ಅಮಾವಾಸ್ಯೆಯಲ್ಲಿ ವಿಶೇಷ ಪೂಜೆ ಇರುತ್ತೆ. ಇನ್ನು ಬೆಳಗ್ಗೆ 9 ಗಂಟೆ 8:30 ಸಾಯಂಕಾಲ 5 ಗಂಟೆ ತನಕ ಪೂಜೆ. ನೀರು ಯಾವಾಗಲೂ ಅಲ್ಲೇ ಇರುತ್ತೆ, ಆ ಥರ ಖಾಲಿ ಆಗಲ್ಲ? ಇಲ್ಲ, ಯಾವತ್ತು ಗೊತ್ತಾಗಲ್ಲ. ಯಾವಾಗಲೂ ನೀರಲ್ಲಿ ಮೋಟ್ರಲ್ಲಿ ಬಿಟ್ಟಾರೆ ನೋಡಿ, ಮೋಟ್ರ್ ತೆಗೆದ್ರೆ ನೀರು ಹೋಗ್ತಾನೆ ಇರ್ತದೆ. ಅಲ್ಲಿ ಸ್ನಾನ ಮಾಡ್ತಾರಲ್ಲ, ಏನಕ್ಕೆ ನೀರು ಹಾಕೋತಿದ್ದಾರಲ್ಲ, ಏನದು? ಅದು ತೀರ್ಥ ಸ್ನಾನ ಅಂದ್ಬಿಟ್ಟು. ಈಗ ಮೈ ಮೇಲೆ ಏನಾದ್ರು ಸ್ವಲ್ಪ ಸಮಸ್ಯೆಗಳಿತ್ತು ಅಂದರೆ ನೀರು ಹಾಕೊಂಡು ಚಿಕ್ಕ ಗುಂಡಿ, ಆ ಗುಂಡಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿದರೆ ಪರಿಹಾರ ಆಗುತ್ತೆ ಅಂತ ಒಂದು. ಅರವಿಂದ್ ಅಂತ. ಇದು ಯಾವ ಗುಡಿ ಇದು? ಇವರು ರಾಮಲಿಂಗ ಚೌಡೇಶ್ವರಿ ಅಂತ. ಚೌಡೇಶ್ವರಿ. ಇನ್ಯಾವ ಗುಡಿ ಇದೆ ಇಲ್ಲಿ? ಇನ್ಯಾವುದು ಇಲ್ಲಿ ಇಷ್ಟೇನಲ್ಲ? ಆಂಜನೇಯ ಸ್ವಾಮಿ. ಆಂಜನೇಯ ಸ್ವಾಮಿ. ಅಪ್ಪು ಟ್ರಾವೆಲಿಂಗು. ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎರಡು. ಫೈನಲಿ ರಾಮದೇವ್ರೆಲ್ಲ ನೋಡಿದ್ದಾಯಿತು. ನೋಡಿ, ಯಾರೆಲ್ಲ ಇಲ್ಲಿಗೆ ಬಂದಿಲ್ಲ ಅಂದರೆ ಒಂದ್ಸಲಿ ವಿಸಿಟ್ ಕೊಡಿ. ಅಮ್ಮ, ಎಷ್ಟು ಗಂಟೆಗೆ ಬಂದು ಕೂತ್ಕೊಳ್ತೀರಾ? 12 ಗಂಟೆಗೆ. ಎಷ್ಟು ಗಂಟೆವರೆಗೂ ಓಪನ್ ಇರುತ್ತೆ ದೇವಸ್ಥಾನ? ಜನರು ಇರ್ತಾರೆ 5 ಗಂಟೆವರೆಗೆ. ಇಲ್ಲ ಅಂದರೆ ಟೈಮ್ ಮುಗಿಸಿಲ್ಲ. 2 ಗಂಟೆಗೆ ಹೋಗ್ತಾರೆ, ಒಂದಿನ 5 ಗಂಟೆಗೆ ಹೋಗ್ತಾರೆ, ಒಂದಿನ 6 ಗಂಟೆಗೆ ಹೋಗ್ತಾರೆ. ಯಾವ ಊರು ನಿಮ್ಮದು? ಇಲ್ಲೇನಾ? ಅಣ್ಣ, ನಿಮ್ಮ ಹೆಸ್ರೇನು? ಇದೇ ವ್ಯಾಪಾರನಾ ಇಲ್ಲಿಗೆ ಬರೋದು? ಹೌದಾ? ನೋಡಿ, ದೇವಸ್ಥಾನ ಮುಂದೆ ಹಣ್ಣು ಎಲ್ಲ ಮಾರ್ತಿದ್ದಾರೆ, ನೋಡ್ತಾ ಇರ್ಬೋದು. ಕೋತಿ, ಮಂಗ, ಆಂಜನೇಯ ಅಂತಂದು ಕರೀತಾರೆ. ತಿಂತಾ ಇದ್ದಾವೆ, ಆಟ ಆಡ್ತಾ ಇದ್ದಾವೆ, ತಿಂದು ಕುಣಿದಾಡ್ತಿದೆ. ಹಾಯ್. ಏನಲ್ಲ, ಸುಮಾರು ಮಂಗಗಳಿದ್ದಾವೆ ಮಾತ್ರ ಇಲ್ಲಿ. ರಾಮದೇವ್ರ ಕಟ್ಟೆ ಮೇಲೆ ರಾಮ ಇಲ್ಲ ಅಂದರೆ ಹೆಂಗೆ? ಅದಕ್ಕೆ ರಾಮನ ರೂಪದಲ್ಲಿ, ಆಂಜನೇಯನ ಒಂದು ಸ್ವರೂಪದಲ್ಲಿ ಕೋತಿಗಳಿದ್ದಾವೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಟಾಡ್ತಿದ್ದಾವೆ ಅಂತ. ದರ್ಶನ ಮುಗೀತು ಇಲ್ಲಿ ರಾಮದೇವ್ರ ಹಳ್ಳದ್ದು. ಈಗ ಶ್ರೀ ಕ್ಷೇತ್ರ
ಪುರದಮ್ಮನ ಕ್ಷೇತ್ರಕ್ಕೆ ಹೋಗ್ತಾಯಿದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗಿ ತಾಯಿಯ ದರ್ಶನ ಮಾಡೋಣ. ಇಲ್ಲಿಗೆ ಬಂದ ಮೇಲೆ ಪುರದಮ್ಮನ ನೋಡಬೇಕು, ಶಕ್ತಿ ದೇವತೆ. ಬನ್ನಿ ಹೋಗ್ತಾ ಮಾತಾಡೋಣ. ಈಗ ಪುರದಮ್ಮಕ್ಕೆ ಹೋಗೋಣ. ಸ್ವಲ್ಪ ಬಿಸಿಲಿದೆ,